ಯಲ್ಲಾಪುರದ ಸಸ್ಯೋದ್ಯಾನದಲ್ಲಿ ಅರಣ್ಯ ಇಲಾಖೆಯಿಂದ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಡಿಎಫ್ಒ ಹರ್ಷಭಾನು ಚಾಲನೆ. ಅರಣ್ಯ ಇಲಾಖೆ ವತಿಯಿಂದ ಪಟ್ಟಣದ ಎಪಿಎಂಸಿ ಬಳಿ ಸಸ್ಯೋದ್ಯಾನದಲ್ಲಿ ಗಿಡ ನೆಡುವ ಮೂಲಕ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಹರ್ಷಭಾನು ಜೆಪಿ ಉದ್ಘಾಟಿಸಿ ಮಾತನಾಡಿ, ಜನಪದೀಯವಾಗಿಯೂ ಬಳಕೆಯಲ್ಲಿರುವ ಸಾಂಸ್ಕೃತಿಕವಾಗಿ ಭೂಮಿ ತಾಯಿ ಪರಿಸರ ನಮ್ಮ ಅವಿಭಾಜ್ಯ ಅಂಗವಾಗಿ ಪೂಜಿಸುತ್ತಾ ಇದ್ದೇವೆ. ಹಾಗಾಗಿ ಎಲ್ಲರೂ ಪರಿಸರ ಸಂರಕ್ಷಣೆಗೆ ಕೈಜೋಡಿಸಬೇಕು ಎಂದರಲ್ಲದೆ, ಈಗಾಗಲೇ ಪ್ರತಿ ವರ್ಷ ನೆಡುವಂಥ ಸಸಿಗಳ ಗಣತಿ ಚಾಲ್ತಿಯಲ್ಲಿದೆ. ಅವುಗಳಿಗೆ ಜೈವಿಕ ಗೊಬ್ಬರ ಉಪಯೋಗಿಸಲಾಗುತ್ತಿದೆ. ತಾಪಮಾನದಿಂದ ಬರುಬರುತ್ತಾ ನಮ್ಮ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತಲಿದೆ. ಹಾಗಾಗದಂತೆ ಕೃಷಿ ಕಾರ್ಯದಲ್ಲಿ ಅತ್ಯಧಿಕ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಹಾಗೂ ಪ್ಲಾಸ್ಟಿಕ್ ಬಳಕೆಯಿಂದ ಭೂಮಿ ಮರುಭೂಮಿಯಾಗಿ ಪರಿವರ್ತನೆಯಾಗುತ್ತಿದೆ. ಧರೆ ಹೊತ್ತಿ ಉರಿದರೆ ನಮಗೆ ಉಳಿದುಕೊಳ್ಳಲು ಜಾಗವೇ ಇಲ್ಲ. ಹಾಗಾಗದಂತೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯವೆಂದು ತಿಳಿದು ನಾವೆಲ್ಲರೂ ಈಗಲೇ ಜಾಗೃತಿ ವಹಿಸದಿದ್ದರೆ ಮುಂದೆ ಗಂಭೀರ ಪರಿಣಾಮ ಎದುರಿಸಬೇಕಾಗಬಹುದು ಎಂದರು. ಪತ್ರಕರ್ತ ಶಂಕರ್ ಭಟ್ ತಾರಿಮಕ್ಕಿ ಮಾತನಾಡಿ, ಕೇವಲ ಪರಿಸರ ದಿನ ಗಿಡ ನೆಡುವುದಲ್ಲದೆ ಅರಣ್ಯ ಇಲಾಖೆಯಿಂದ ನೆಟ್ಟ ಗಿಡಗಳ ಗಣತಿ ಮೌಲ್ಯಮಾಪನ ಮಾಡುವಂತಾಗಲಿ ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹೇಮಾವತಿ ಭಟ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ನರ್ಮದಾ ನಾಯ್ಕ್, ಪತ್ರಕರ್ತರಾದ ನಾಗರಾಜ್ ಮದ್ಗುಣಿ, ಪ್ರಭಾವತಿ ಗೋವಿ, ಜಯರಾಜ್ ಗೋವಿ, ವೈಟಿಎಸ್ಎಸ್ ಪ್ರೌಢಶಾಲೆಯ ಶಿಕ್ಷಕರಾದ ತಾಂಡೂರಾಯನ್, ನಾಸಿರ್ ಶೇಖ್ ಹಾಗೂ ಡಿಆರ್ಎಫ್ ಸಂಜೀವ್ ಕುಮಾರ್ ಬೋರ್ಗಲಿ ಹಾಗೂ ಸಿಬ್ಬಂದಿಗಳು, ವೈಟಿಎಸ್ಎಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಇತರರು ಭಾಗವಹಿಸಿದ್ದರು. ಡಿಆರ್ಎಫ್ ಶಹನಾಜ್ ನಿರ್ವಹಿಸಿದರು. ಆಕೆ ಕೊಡ್ತಕ್ಕಂಥ ಎಲ್ಲ ಏನು ಇವತ್ತು ಪರಿಸರದಲ್ಲಿ ಇರ್ತಕ್ಕಂಥ ಗಾಳಿ, ನೀರು, ಇದನ್ನೆಲ್ಲದನ್ನು ನಾವು ಬಹಳ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊತಾ ಇದ್ದೀವಿ. ಆ ಹಿರಿಯರು ಆ ಆಲೋಚನೆ ಇರಲಿಲ್ಲ ಅಂದಿದ್ರೆ ನಾವು ಇವತ್ತು ಅದನ್ನು ಉಪಯೋಗಿಸ್ಕೊಳಕ್ಕೆ ಆಗ್ತಿರಲಿಲ್ಲ. ಆದರೆ ಅದೇ ಆಲೋಚನೆಯಲ್ಲಿ ನಾವೆಲ್ಲ ಬಾಳ್ತಾ ಇದ್ದೀವಿ ಅನ್ನೋದು ನಮ್ಮನ್ನು ನಾವು ಪ್ರಶ್ನಿಸ್ಕೋಬೇಕು. ಇದನ್ನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಪಶ್ಚಿಮ ಘಟ್ಟದಲ್ಲಿ ಹಿಂದೆಯಿಂದ ನಾವು ಸಂರಕ್ಷಣೆಯಲ್ಲಿ ತೊಡಗಿಕೊಂಡಿರೋದ್ರಿಂದನೇ ಇವತ್ತು ನಿಮ್ಮ ಅಜ್ಜ, ನಿಮ್ಮ ಮುತ್ತಜ್ಜ ಇವರೆಲ್ಲ ಏನಿಲ್ಲಿದ್ದರು ಅವರೆಲ್ಲ ಸಂರಕ್ಷಿಸಿ ಇದನ್ನು ಇಟ್ಟಿರೋದ್ರಿಂದನೇ ನಾವು ಕಾಯ್ತಾ ಇದ್ದೀವಿ ಅಷ್ಟೇ. ಸಂರಕ್ಷಿಸೋರು ನೀವೇ, ನಾವು ಅದರ ಕಾವಲುಗಾರರಾಗಿ ನಿಂತಿದ್ದೀವಿ ನಿಮ್ಮೆಲ್ಲರ ಜೊತೆಗೂಡಿ. ಸೊ ಹಾಗಾಗಿ ನಿಮ್ಮ ಒಂದು ಹಿರಿಯರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಯಲ್ಲಿ ಈ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತಕ್ಕಂಥದ್ರ ಬಗ್ಗೆ ಇವತ್ತು ವಿಶ್ವಸಂಸ್ಥೆಯವರು, ಯುನೈಟೆಡ್ ನೇಷನ್ ಅವರು ಒಂದು ಘೋಷವಾಕ್ಯವನ್ನು ಕೊಟ್ಟಿದ್ದಾರೆ, ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಈ ವರ್ಷ. ಸೊ ನಾವು ಪ್ಲಾಸ್ಟಿಕ್ ಈ ಒಂದು ತ್ಯಾಜ್ಯಗಳನ್ನ ನಾವು ನಿರ್ಮಿಸೋದ್ರಲ್ಲಿ ಎತ್ತಿದ ಕೈಯಾಗಿದ್ದೀವಿ. ಅವಶ್ಯಕತೆ ಇದೆಯೋ ಇಲ್ವೋ, ಆದರೆ ನಮ್ಗೆ ಅದ್ರ ಬಗ್ಗೆ ಉಪಯೋಗಕ್ಕಿಂತ ಅದರ ದುರುಪಯೋಗ ಹೆಚ್ಚಾಗ್ತಾ ಇದೆ.